ಸುಳ್ಳು ಗಿಳ್ಳು ಹೇಳ್ತೀಯಲ್ಲ, ನಾವು 10-15 ವರ್ಷವೇ ಆಯ್ತು ತೋಟ ಮಾಡಕ್ಕಿರೋದು. ಎಷ್ಟು ಹೂವಿದೆ ಅಷ್ಟು ಹೂವು ಕೂಡ ಕಾಯಾಗಕ್ಕೆ ಪ್ರಯತ್ನ ಮಾಡಿದೆ. ಅಡಿಕೆಯ ಸಂಖ್ಯೆ ಜಾಸ್ತಿ ಆಗಿದೆ, ಅದೇ ನನಗೆ ಇಳುವರಿಗೆ ವ್ಯತ್ಯಾಸ ಕಾಣ್ತಾ ಇದೆ. ಸಾಕು, ಒಬ್ಬ ರೈತನಿಗೆ ಒಂದು ಮರ 15 kg ಇಳುವರಿ ಕೊಟ್ಟರೆ ಲಾಭದಾಯಕವಾಗಿ ಕೆಲಸ ಮಾಡಬಹುದು. ಪವಿತ್ರ ವಿವಾ ಮಾರ್ಟ್ನ ಉತ್ಪನ್ನಗಳು ರೈತರ ಬದುಕನ್ನ ಹೇಗೆ ಬದಲಾಯಿಸುತ್ತಿದೆ ಎನ್ನುವುದಕ್ಕೆ ಮತ್ತೊಂದು ಯಶೋಗಾಥೆ ಇದು. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಾಸನ ತಾಲೂಕು ಕಡ್ಡಾಯ ಹೋಬಳಿಯ ಕಾರ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಡುವಾರೆ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕ ಮೇಷ್ಟ್ರುಮನೆ ಜಯಕುಮಾರ್ ಉಡುವಾರೆ ಪವಿತ್ರ ವಿವಾ ಮಾರ್ಟ್ ಕಂಪನಿಯ ಉತ್ಪನ್ನಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಪಡೆದುಕೊಂಡಿದ್ದಾರೆ. ಕೃಷಿಕರಾಗಿರುವ ಜಯಕುಮಾರ್ ಉಡುವಾರೆ ಸರಿಸುಮಾರು 10,000 ಅಡಿಕೆ ಮರಗಳನ್ನು ಹೊಂದಿದ್ದು, ಇದರಲ್ಲಿ 8,000 ಅಡಿಕೆ ಮರಗಳು ಫಸಲನ್ನು ನೀಡ್ತಾ ಇದೆ. ತಮ್ಮ ಹಿರಿಯರು ಹಿಂದೆ ಮಾಡಿದ್ದ ಸಣ್ಣ ಪುಟ್ಟ ತೋಟಗಳನ್ನು ಅಭಿವೃದ್ಧಿಪಡಿಸಿ ದೊಡ್ಡ ಮಟ್ಟದ ಕೃಷಿಕರಾಗಿ 1990ರಿಂದೀಚೆಗೆ ತಮ್ಮದೇ ಆದ ಇಚ್ಛಾನುಸಾರ ಸಾವಯವ ಕೃಷಿಯಲ್ಲಿ ತೋಟಗಳನ್ನು ಬೆಳೆಸಿದ್ದಾರೆ. ತೋಟದಲ್ಲಿ ಅಡಿಕೆ, ತೆಂಗು ಇದ್ದು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಸಾವಯವ ಕೃಷಿಗಳಾಗಿದೆ. ಕಳೆದ 16 ತಿಂಗಳುಗಳಿಂದ ಪವಿತ್ರ ವಿವಾ ಮಾರ್ಟ್ ಕಂಪನಿಯ ಸಾವಯವ ಕೃಷಿ ಗೊಬ್ಬರಗಳಾದ ಕಿಸಾನ್ ಕಿಂಗ್, ಡೆವಲಪರ್, ಗ್ರೋತ್ ಬಳಸಿದ ನಂತರ ಇವರ ಅಡಿಕೆ ಗಿಡಗಳಲ್ಲಿ ಯಾವ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳೋಣ ಬನ್ನಿ. ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯದ ಹೋಳಿ ಕಾರ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿರ್ತಕ್ಕಂಥ ಉಡುವಾರೆ ಗ್ರಾಮ, ಆ ಗ್ರಾಮದ ಪ್ರಗತಿಪರ ರೈತರಾದಂಥ ಜಯಕುಮಾರ್ ಅವರು ಮಾಡುವ ನಮಸ್ಕಾರಗಳು. ನಾನು ಇವತ್ತು ನನ್ನ ಏರಿಯಾಕ್ಕೆ ಇವತ್ತು ಶೂಟಿಂಗ್ಗೆ ಅಂತ ಬಂದಿದ್ದಾರೆ, ನನ್ನ ಅಡಿಕೆ ತೋಟಕ್ಕೆ. ಇಲ್ಲಿ ನಾನು 30 ವರ್ಷದಿಂದ ನಾನು ಅಡಿಕೆಯನ್ನು ತೋಟನ ನಾನು ಸಾವಯವದಲ್ಲೇ ಮಾಡ್ಕೊಂಡಿದ್ದೀನಿ, ಯಾವುದೇ ಕೆಮಿಕಲನ್ನು ತಗೊಬಂದಿಲ್ಲ. ಇವತ್ತು ನನಗೆ 15-16 ತಿಂಗಳಲ್ಲಿ ನನಗೆ ಅಮಾನ್ ಸರ್ ಅವರು ಪರಿಚಯ ಆದರು. ಪವಿತ್ರ ವಿವಾ ಎಂಟರ್ಪ್ರೈಸಸ್ ನಲ್ಲಾಡಿ ಅಮಾನ್ ಅವರು ನನಗೆ ಒಂದು 15 ತಿಂಗಳ ಹಿಂದೆ ನನಗೆ ಕಿಸಾನ್ ಗ್ರೋತು, ಕಿಸಾನ್ ಕಿಂಗು, ಕಿಸಾನ್ ಡೆವಲಪರ್ ಅಂತೇಳಿ 3 ಔಷಧಿ ಕೊಟ್ಟರು. ಅದನ್ನು ನಾನು ಈಗ ಒಂದು 16 ತಿಂಗಳಿಗೆ 4 ಸರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ಒಂದು ಗಿಡಕ್ಕೆ 2 ಲೀಟ್ರ್ ಥರ. ಇವತ್ತು ನಾನು ತಗೋಬೇಕಾದ್ರೆ ಅನುಮಾನದಲ್ಲಿದ್ದೆ, ಬೇಡ ಎಲ್ಲ ಕಂಪ್ನಿಗಳು ಬರ್ತಾರೆ, ಬೇಡ ಹಾಗೆ ಹೀಗೆ ಅಂತೇಳಿ. ಅವರು ಬಲವಂತದಿಂದ ನೋಡಿ 1 kg ಇಳುವರಿ ಜಾಸ್ತಿ ಬರುತ್ತೆ ನಿಮಗೆ 15 ತಿಂಗಳೊಳಗಡೆ, ಬರಲಿಲ್ಲ ಅಂತಂದ್ರೆ ಬೇಕಾದ್ರೆ ನಿಮಗೆ ದುಡ್ಡು ವಾಪಸ್ ಕೊಡ್ತೀನಿ ಅನ್ನೋ ಒಂದು ಭರವಸೆ ಹೇಳಿದ ಮೇಲೆ ನನಗೆ ತುಂಬ ಇದಾಯಿತು, ಕಾನ್ಫಿಡೆನ್ಸ್ ಆಯಿತು. ಆ ನಿಟ್ಟಿನಲ್ಲಿ ನಾನು ಇವತ್ತು ಗೊಬ್ಬರ ಹಾಕಿ 16 ತಿಂಗಳಾಗಿದೆ. ಇವತ್ತು ನನ್ನ ತೋಟನ ವೀಕ್ಷಣೆಗೆ ಬಂದಿದ್ದಾರೆ. ಒಂದು ಮರ ಅಲ್ಲ, ಎಲ್ಲ ಮರ ಫಸಲು ಕೂಡ ತುಂಬ ಇನ್ಕ್ರೀಸ್ ಆಗಿದೆ. ಇವತ್ತು ಏನು ನಾನು ವೆಂಕಟೇಶ್ ಅಂತ ಇಲ್ಲಿದ್ದಾರೆ, ಇವರು 15 ವರ್ಷದಿಂದನೂ ನನ್ನ ಫಸಲನ್ನು ಇವರೇ ತಗೋತಾ ಇರೋದು. ಇಲ್ಲಿ ಯಾವುದೇ ರೀತಿಯಾದಂಥ ರೈತರಿಗೆ ಮೋಸ ಮಾಡುವಂತಹ ಒಂದು ಯಾವುದೇ ವಿಚಾರ ಹೇಳುವಂತಹ ನಮ್ಮಲ್ಲಿ ಇಲ್ಲ. ತಗೊಳ್ಳೋರು ಇದ್ದಾರೆ, ಬೆಳೆದಿರೋನಿದ್ದೀನಿ. ಇವತ್ತು ಒಂದು ಮರನ ಎಷ್ಟು kg ಬರುತ್ತೆ ಅಂತ ಇಳುವರಿನ ಟೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಮರ 8ರಿಂದ 10 kg ಇಳುವರಿ ಇತ್ತು. ಇವತ್ತು ಈ ಮರನ ಒಂದು ಪರೀಕ್ಷೆ ಮಾಡ್ತಾ ಇದ್ದೀನಿ. 100ರಲ್ಲಿ 80 ಮರ ಇದೇ ಇಳುವರಿ ಇದೆ, ಇನ್ನು 20 ಅವರೇಜಲ್ಲಿದೆ. ಹಾಗಾಗಿ ಇವತ್ತು ಒಂದು ಮರದ ತೂಕನ ನೋಡಿ ನಾವು ವ್ಯತ್ಯಾಸ ನೋಡಲಿಕ್ಕೆ ನಾನು ಇವತ್ತು ಅಮಾನ್ ಸರ್ ಅವರ ಕರ್ತಿದ್ದೀನಿ. ಒಟ್ಟು ಎಷ್ಟು ಗಿಡ ಇದೆ ಸರ್? ಒಂದು ಒಟ್ಟು ಈ ಏರಿಯಾದಲ್ಲಿ 8,000 ಗಿಡ ಇದೆ. ಹಾಗಾಗಿ 8,000 ಗಿಡಕ್ಕೂ ನಾವು ಅಪ್ಲೈ ಮಾಡಿದ್ದೀವಿ. ಪವಿತ್ರ ವಿವಾ ಎಂಟರ್ಪ್ರೈಸಸ್ ನಲ್ಲಾಡಿ ಅವರ ಫ್ರಾಂಚೈಸಿಯಿಂದ ಬಂದಂತಹ ಗೊಬ್ಬರವನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಒಂದು ಮರಕ್ಕೆ 2 ಲೀಟ್ರ್ ಥರ 4 ಸರಿ ಮಾಡಿದ್ದೀನಿ, 3 ಥರ. ಈಗ 4-12 ತಿಂಗಳಾಗಿದೆ. ಗೊಬ್ಬರ ಹಾಕಿದ್ದೀನಿ. ಇಳುವರಿ ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಯಾವುದೇ ರೀತಿಯಾದ ಡಿಸೀಸ್ ಇಲ್ಲ, ಅಣಬೆ ರೋಗ ಇಲ್ಲ, ಚಿಕ್ಕಿ ರೋಗ ಇಲ್ಲ, ಕಾಯಿ ಹಣ್ಣು ಹುಡ್ಕ ಬರ್ತಾಯಿತ್ತು ಅದಿಲ್ಲ, ಮತ್ತು ಹಳ್ಳು ಉದುರ್ತಾ ಇತ್ತು. ಈ ಸರಿ ಅಂತೂ ತುಂಬ ಸರಿ ಅಷ್ಟು ಹಳ್ಳು ಉದುರ್ತಾ ಇತ್ತು, ಬಟ್ ನಮ್ಮ ತೋಟದಲ್ಲಿ ಹಳ್ಳು ಉದುರ್ತಾ ಇಲ್ಲ. ಬಟ್ ಯಾವುದೇ ರೈತರು ಕರ್ನಾಟಕಾದ್ಯಂತ ಯಾವ ರೈತರು ಬಂದು ವೀಕ್ಷಣೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಮುಂದಿನ 2 ವರ್ಷದಲ್ಲಿ ತುಂಬ ಇಳುವರಿ ಮತ್ತು ಗಿಡಗಳ ಆರೋಗ್ಯ ಅತಿ ಉತ್ತಮವಾಗುತ್ತೆ ಅಂತ ನನ್ನ ಭರವಸೆ ಇದೆ. ಕಳೆದ 15 ವರ್ಷದಿಂದನೂ ನನ್ನ ಬೆಳೆಯನ್ನು ತಗೊಳ್ತಾ ಇರೋ ವೆಂಕಟೇಶಣ್ಣ ಇವತ್ತು ಆ ತೋಟಕ್ಕೆ ನಾನು ಕರೆಸಿದ್ದೀನಿ. ಅವರು ಒಂದು ಲೈವಲ್ಲಿ ವಿಚಾರವನ್ನು ವಿನಿಮಯ ಮಾಡ್ಕೊಳ್ಳಿ ಅಂತ ಹೇಳಿ ಮಾತಾಡಿ ವೆಂಕಟೇಶಣ್ಣ. ನಾವು 15 ವರ್ಷದಿಂದ ಅಡಿಕೆ ನಾನೇ ಮಾಡ್ತಾ ಇರೋದು. 15 ವರ್ಷದ ಫಸಲಿಗೂ ಈಗಿನ ಫಸಲಿಗೂ ತುಂಬ ಚೆನ್ನಾಗಿ ಬಂದಿದೆ. ನಾವೀಗ ಒಂದು 4 ತಿಂಗಳ ಹಿಂದೆ ಬಂದು ನೋಡ್ಕೊಂಡು ಹೋಗಿದ್ದೆ ಇಲ್ಲಿ. ಮಳೆ ತಿಂಗಳಲ್ಲಿ, ಗೌರಿ ತಿಂಗಳಿಗಿಂತ ಮುಂಚೆಗೆ ಬಂದು ನೋಡಿದಾಗ ಏನು ಈ ಥರ ಫಸಲು ಬಂದಿತ್ತಲ್ಲ, ಏನು ಕಾರಣ ಅಂತ ನಾನು ನೋಡಿದೆ. ಇಲ್ಲ ಇವರು ಫಸಲು ಮಾತ್ರ ಭಾಳ ಮತ್ತು ಡ್ರಮ್ಗಳು ನೋಡಿದೆ ತೋಟದಲ್ಲೆಲ್ಲವ. ತುಂಬ ಜನ ಯಾವುದೋ ಔಷಧಿ ಬಿಟ್ಟಿರ್ಬೇಕು, ಅದಕ್ಕಾಗಿ ಬಂದಿದೆ ಅಂತ ತಿಳಿದೆ ಸರ್ ನಾನು. 15 ವರ್ಷಕ್ಕೂ ಇಲ್ಲಿಗೂ ಇಳುವರಿ ತುಂಬ ಬಂಪರ್ ಬೆಳೆ ಬಂದೈತಿ ಇವ್ರು.
ಹೌದು ಸರ್, ಒಂದು ಗಿಡಕ್ಕೆ ಎಷ್ಟು ಇಳುವರಿ ಜಾಸ್ತಿ? ಸುಮಾರು ಒಂದು 10 ಕೆಜಿ 8 ಕೆಜಿ ಬರೋದು ಮುಂಚೆ ಎಲ್ಲ. ಈಗ ನೋಡಿದ್ರೆ ಎಲ್ಲ 15-20 ಕೆಜಿ ಮರ ಫಸಲು ಬಂದಿದ್ದೇವೆ. ತುಂಬಾ ಚೆನ್ನಾಗಿ ಬಂದಿದ್ದೇವೆ ನಾವು. ಮತ್ತೊಂದು ಜಯಕುಮಾರ್ ಸರ್, ನೀವು ನನ್ನ ಗೊಬ್ಬರ ಕೊಟ್ಟ ನಂತರ ಬೇರೆ ಏನಾದ್ರು ಗೊಬ್ಬರ ಹಾಕಿದ್ರ ಹೊರಗಡೆಯಿಂದ ಏನಾದ್ರು? ಇಲ್ಲ ಸರ್, ನಾನು ಕಳೆದ 10 ವರ್ಷದಿಂದ ಕೂಡ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನಿ ಗೊಬ್ಬರ ಎಲ್ಲವನ್ನು ಅವಾಯ್ಡ್ ಮಾಡಿದ್ದೀನಿ. ನೇಚರ್ ಆಗಿ ನಾನು ಶೂನ್ಯ ಕೃಷಿ ಬೇಸಾಯ ಮಾಡ್ತಾ ಇರೋದು. ಎಷ್ಟು ಬರುತ್ತೆ ಫಸಲು ಅಷ್ಟೇ ಬರಲಿ ಅಂತ ಹೇಳಿ. ಅತಿ ಹೆಚ್ಚು ಫಸಲು ಬಂದಾಗ್ಲೂ ಕೂಡ ಗಾಳಿನಲ್ಲಿ ಮರಗಳೆಲ್ಲ ಬಿದ್ದು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಹೇಳ್ಬೇಕು ಅಂತ ಅಂದ್ರೆ ಒಂದು 15 ಕೆಜಿ ಬಂದ್ರೆ ಒಂದು ಮರದಲ್ಲಿ ರೈತ ತುಂಬಾ ಬದುಕಿ ಹೋಗ್ತಾನೆ. ಅಂದಾಜು 5 ಕೆಜಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಒಂದು 400 ಕ್ವಿಂಟಲ್ ಜಾಸ್ತಿ ಆಗ್ತದೆ. ಅಂದ್ರೆ ನಿಮ್ಗೇನು ಖರ್ಚು ವೆಚ್ಚದ ವಿಚಾರದಲ್ಲಿ ಏನಾದ್ರು ರೈತರಿಗೆ ಹೇಳೋದಾದ್ರೆ ಜಾಸ್ತಿ ಖರ್ಚು ಇದೆಯಾ ಏನಾದ್ರು? ಇಲ್ಲ ಸರ್, ಒಂದು ಮರ ಮಿನಿಮಮ್ 1,000 ರೂಪಾಯಿ ಆದಾಯ ಕೊಡ್ಲೇಬೇಕು ಒಂದು ಅಡಿಕೆ ಮರ. ಕೆಲವು ಕಡೆ ಎಲ್ಲ ಹೋದ್ರೆ 1,500 ಗಂಟೆ ಮಾಡ್ಕೊಡ್ತಾರೆ. ಬೇಡ, ನಮ್ಮ ಏರಿಯಾಕ್ಕೆ ಒಂದು ಮರದಲ್ಲಿ 1,000 ಇಳುವರಿ 1,000 ರೂಪಾಯಿ ದುಡ್ಡು ಬರಲೇಬೇಕು. ಅಂದ್ರೆ 1000 ಅಂತ ಅಂದ್ರೆ ಒಂದು 15 ಕೆಜಿ ಬಂದ್ರೆ 1,000 ರೂಪಾಯಿ ಆಗುತ್ತೆ. ನೀವು ಖರ್ಚು ಎಷ್ಟು ಮಾಡಿದ್ರೆ? ಖರ್ಚು ಏನ್ ಸರ್ ಬರುತ್ತೆ? 4 ಸಲಕ್ಕೆ 100 ರೂಪಾಯಿ ಖರ್ಚು ಮಾಡಿದ್ವಿ. 100 ರೂಪಾಯಿ ಒಂದು ಮರಕ್ಕೆ 100ರಿಂದ 125 ರೂಪಾಯಿ ಖರ್ಚು ಮಾಡ್ಲಿಲ್ಲ ಅಂತ ಅಂದ್ರೆ ಅದು ಈಗ ಪವಿತ್ರ ವಿವಾ ಕಿಸಾನ್ ಕಿಂಗ್ ಇಂದ ನೀವು ಖುಷಿಯಾಗಿದ್ದೀರಾ? ಖಂಡಿತ ಖುಷಿಯಾಗಿದ್ದೀನಿ ಸರ್. ಅದನ್ನ ನಾನು ಹೇಳೋದಲ್ಲ, ನನ್ ಬೆಳೆ ತಗೋತಾ ಇರೋದೇ ವ್ಯತ್ಯಾಸ ನೋಡ್ತಾ ಇದಾರಲ್ಲ ಅವರೇ ಇವತ್ತು. ನಾನೇ ಮಾಡ್ತಾ ಇರೋದು, ಸುಳ್ಳು ಗಿಳ್ಳು ಹೇಳ್ತೀಯಲ್ಲ. ನಾವು 10-15 ವರ್ಷವೇ ಆಯ್ತು ತೋಟ ಮಾಡಕ್ಕಿರೋದು. ಇವ್ರದ್ದು ಚಂದ್ರೇಗೌಡರದು, ಇಲ್ಲ ಜಯಕುಮಾರ್ ಅಂತ ಅವ್ರದ್ದು ಎಲ್ಲಾರ್ದು ನಾನೇ ಮಾಡ್ತಾ ಇರೋದು. ನನಗೆ ಗೊತ್ತು, ಹಾಸನ ಜಿಲ್ಲೆಯಲ್ಲಿ ಎಂಟಗೆರೆ ತಿಮ್ಮೇಗೌಡರ ಮಗ ಅನ್ನೋದು ಅಡಿಕೆ ವ್ಯಾಪಾರದಲ್ಲಿ ಕಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತು ರೈತರಿಗೆ. ಇವರೇ ಸುಳ್ಳು ಹೇಳಕ್ಕಲ್ಲ, ನಾನು ಬೂಟಡಿಕೆ ಏನು ಮಾಡ್ತಾ ಇಲ್ಲ. ಬೆಳೆ ನೋಡಿ ಇದೇನು ಈಗ ಬಂದಿತ್ತಲ್ಲ ಬೆಳೆ ಈ ವರ್ಷ. ನಮ್ ದಣ್ಣನಂದು, ಜಯಕುಮಾರ್ ಅಣ್ಣಂದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಖುಷಿ ಆಯ್ತು. ಈ ಸರಿ ಬಂಪರ್ ಬೆಳೆ. ನೆನ್ನೆ ಕೈ ತುಂಬಾ ಟ್ರಾಕ್ಟರ್ ತುಂಬಾ ಹೇರ್ಕೆ ಹೋದ, 80 ಮೂಟೆ ಹೇರ್ಕೆ ಹೋದ ನೆನ್ನೆ. ಮಳೆ ತೆಗಿಲಿಕ್ಕೆ ಬಹಳಷ್ಟು ಇದೆಲ್ಲ ಒಂದು 5,000 ಗಿಡ. ಇನ್ನೂ ಇದೆ. ಏನಾದ್ರು ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಬೇರು ಹುಳ, ಕುಂಟು ಸಿರಿ ಏನಾದ್ರು ಈ ತೋಟದಲ್ಲಿ ಇದೆಯಾ ಸರ್? ಕಳೆದ ನಮಗೆ 4-5 ವರ್ಷದಿಂದನೂ ಇತ್ತು. ಬರ್ತಾ ಒಂದ್ ಸ್ವಲ್ಪ ಎಲ್ಲೋ ಜಾಸ್ತಿ ಇತ್ತು. ನಿಮ್ಮ ಗೊಬ್ಬರ ಕೊಟ್ಟ ಮೇಲೆ ಎಲ್ಲ ಗಿಡಗಳು ಗ್ರೀನ್ ಆಗಿದೆ. ಗ್ರೀನ್ ಇಂಪಾರ್ಟೆಂಟ್, ಸೂರ್ಯನ ಕಿರಣದಲ್ಲಿ ಆಹಾರ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಹಾಗಾಗಿ ಗ್ರೀನ್ ಚೆನ್ನಾಗಿದೆ. ಮತ್ತೆ ಅಣಬೆ ರೋಗದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು ಇಲ್ಲ. ಈಗ ಒಂದು ಸ್ವಲ್ಪ ಅವಾಯ್ಡ್ ಆಗ್ತಾ ಇದೆ. ಅಂದ್ರೆ ಅದು ಬುಡದಲ್ಲಿ ಒಂದು ಅಣಬೆ ತರ ಬಂದ್ಬಿಡುತ್ತೆ. ಅದು ಈಗ ಎಲ್ಲ ಒಣಗ್ತಾ ಇದೆ. ಒಂದು 2-3 ಮರ ಇದೆ, ಅತಿ ಏನಿಲ್ಲ. ಡಿಸಿಸ್ ಹೆಚ್ಚು ಕಮ್ಮಿ ಒಂದು 100ರಲ್ಲಿ ಒಂದು 10% ಇದ್ದೇ ಇರುತ್ತೆ ಸರ್. ನೇಚರಲ್ಲಿ ನೀರಲ್ಲಾರ ಬರುತ್ತೆ, ಗಾಳಿನಲ್ಲಾರೋ ಎಲ್ಲೋ ರೈತ ಮಾಡಿದ್ ಬಂದ್ಬಿಡುತ್ತೆ. ಹಾಗಾಗಿ 90% ಯಾವುದೇ ರೋಗ ಮುಕ್ತವಾಗಿ ನನ್ನ ತೋಟ ಇದೆ. ನನ್ನ ಮಣ್ಣು ಎಷ್ಟು ಚೆನ್ನಾಗಿರುತ್ತೋ ಗಿಡನೂ ಅಷ್ಟೇ ಚೆನ್ನಾಗಿದೆ. ಏನಾದ್ರು ಸ್ಪ್ರೇ ಮಾಡಿದ್ರೆ ಇದಕ್ಕೆ ಇಳುವರಿ ಜಾಸ್ತಿ ಆಗಲಿ ಅಂತ ನಾವೇನಾದ್ರೂ ನಿಮಗೆ ರೆಕಮೆಂಡ್ ಮಾಡಿದ್ರೆ? ಇಲ್ಲ, ನಾವು 100 ವರ್ಷದ ಅಡಿಕೆ ಬೆಳೆಗಾರರು. ನಮ್ಮ ತಾತ, ನಮ್ಮ ತಂದೆ, ನಾನು 3 ತಲೆಮಾರಿಂದ ಬೆಳೀತಾ ಇದೀವಿ. ನಾವು ಯಾವತ್ತೂ ಸ್ಪ್ರೇನ ಹಿಡಿದೋರೇ ಅಲ್ಲ. ನಾವ್ ಏನೇ ಔಷಧಿ ಕೊಡ್ಬೇಕಾದ್ರೆ ಬುಡಕ್ಕೆ ಕೊಟ್ಬಿಡ್ತೀವಿ ಸರ್. ಬುಡದಲ್ಲೇ ನಾವು ಕ್ಲಿಯರಿಂಗ್ ಮಾಡ್ಕೊಡ್ತೀವಿ. ಅದು ಹಿಂಸೆ ಆಗುತ್ತೆ. ನೀವು ಎಲ್ಲಕ್ಕೂ ನಾವು ಸ್ಪ್ರೇ ಮಾಡೋದು ನಮ್ಗೆ ಆಗಲ್ಲ. ನಿಮ್ಮ ಸುಳ್ಯ, ಪುತ್ತೂರು ಆ ಸೈಡ್ ಎಲ್ಲ 5-6 ಸರಿ ಸ್ಪ್ರೇ ಮಾಡ್ತಾರೆ. ತುಂಬಾ ಹಿಂಸೆ ಪಡ್ತಾ ಇದ್ದಾರೆ ಕೊಳೆ ರೋಗಕ್ಕೋಸ್ಕರ. ಇಲ್ಲಿ ಆ ತರದ್ದು ಏನು ಬರಲ್ಲ. ನಾವು ಬಸಿ ಕಾವಲೆ ಚೆನ್ನಾಗಿ ಮಾಡ್ಕೊಂಡಿದೀವಿ. ಹೇಮಾವತಿ, ಎಡದಂಡೆ ನಾಲೆ ನನ್ನ ತೋಟ ಸುತ್ತ ಹೋಗಿರೋದ್ರಿಂದ ನಾವು ಬಸಿ ಕಾವಲೆಗಳನ್ನ ಮಾಡ್ಕೊಂಡು ಬಂದ ನೀರುಗಳು ಎಷ್ಟೇ ಬರ್ಲಿ ಅದಕ್ಕೂ ನೀರು ಔಟ್ ಆಗೋ ತರ, ಎಲ್ಲೂ ನಿಲ್ದಿರೋ ತರ ನಾವು ಮಾಡ್ಕೋತಾ ಇದೀವಿ. ಮಣ್ಣು, ಎರೆಹುಳುಗಳ ಸಂಖ್ಯೆ ಅಂತೂ ನಿಮ್ ಗೊಬ್ಬರ ಕೊಟ್ಟ ಮೇಲಂತೂ ನೀವು ಬಂದ್ಬೇಕು ಪರೀಕ್ಷೆ ಮಾಡಿ. ಬುಡ ಸುತ್ತ ಎಲ್ಲ ಇಕ್ಕೆ ತರ ಇದೆ. ನನ್ನ ತಮ್ಮ ಹೇಳ್ತದೆ ಧರಣೇಶು, ಮರ ಸುತ್ತ ಎಲ್ಲ ಇಕ್ಕೆ ಆಗಿದೆ ಅಲ್ಲಿ ಯಾವುದು ಅಂತ ಹೇಳಿ. ಅದೆಲ್ಲ ಎರೆಹುಳುಗಳು, ಸೂಕ್ಷ್ಮ ಜೀವಿಗಳ ತಾಂಡವ ಚೆನ್ನಾಗಿ ಆಗ್ತಾ ಇದೆ. ಸೂಕ್ಷ್ಮ ಜೀವಿಗಳು, ಎರೆಹುಳು ಜಾಸ್ತಿ ಆಯ್ತು ಅಂತ ಅಂದ್ರೆ ರೈತನ ಮಿತ್ರ ಎರೆಹುಳು. ಅವನೇ ನಮ್ಗೆ ಅಕ್ತೆ ಮಾಡೋದಾಗ್ಲಿ, ಉಳುಮೆ ಮಾಡೋದಾಗ್ಲಿ ಎಲ್ಲ ಮಾಡ್ಕೋತಾ ಇದ್ದಾನೆ. ನೀರಿನ ತೇವಾಂಶನ ಒಳಗಡೆ ಎಳ್ಕೊಳ್ಳೋದಾಗ್ಲಿ, ತೇವಾಂಶ ಕಾಪಾಡ್ಕೊಳ್ಳೋದಾಗ್ಲಿ. ಮತ್ತೆ ಈ ವರ್ಷ ಒಂದು ಮೆಥಡ್ಸ್ ಏನು ಅಂತಂದ್ರೆ ಅತಿ ನೀರು ಕೊಡಬಾರ್ದು ಅನ್ನೋದೊಂದು ಮೆಥಡ್ ನನಗೆ ಬಂದಿದೆ. ಮತ್ತೆ ಇಳುವರಿನೂ ಕೂಡ ಒಂದು ಗಿಡ 25 ಕೆಜಿ 30 ಕೆಜಿ ಗಂಟೆ ಬದಲೂಬಾರ್ದು. ಈಗ ನಂದು 8 ಕೆಜಿ 10 ಕೆಜಿ ಬರ್ತಾ ಇರೋದು ಒಂದು 30 ಕೆಜಿ ಬಂದಾಗ ಏನಾಗುತ್ತೆ, ಗಿಡಕ್ಕೆ ತೊಂದರೆ ಆಗ್ಬಿಡುತ್ತೆ. ಒಂದು ನಾರ್ಮಲ್ ಬೆಳೆ ಏನು, ಒಂದು ಮರ ಒಂದು 12ರಿಂದ 15 ಕೆಜಿ ಬಂದ್ರೆ ರೈತ ಬರುತ್ತೆ. ಇವತ್ತೊಂದೊಂದು ಗಿಡದಲ್ಲಿ ಒಂದು 20 ಕೆಜಿ ಮೇಲೆ. ಖಂಡಿತ ಸರ್, ಖಂಡಿತ. ನೀವು 100ರಲ್ಲಿ 60 ಮರಗಳು ನಿಮ್ ಹೇಳ್ತಾ ಇರೋದು 25 ಕೆಜಿನೇ ಬರ್ತಾ ಇದೆ. 100ರಲ್ಲಿ 40 ಗಿಡಗಳು 15 ಕೆಜಿ ಬರ್ತದೆ. 30 ಗಿಡ, ಇನ್ನು 20 ಗಿಡ 10 ಕೆಜಿ ಬರ್ತಾ ಇದೆ. ಅಂತೂ ನಿಮ್ದೊಂದು 25-30% ರೈಸ್ ಆಗಿದೆ. ಖಂಡಿತ ಸರ್, ಖಂಡಿತ. ನೀವು ಹೇಳಿದ್ರೆ 1 ಕೆಜಿ ಜಾಸ್ತಿ ಆಗುತ್ತೆ ಅಂತ, ಸರ್ 4 ಕೆಜಿ ಜಾಸ್ತಿ ಆಗಿದೆ. ರಿಯಲ್ ಫ್ಯಾಕ್ಟ್. ಈಗ ಉದಾಹರಣೆಗೆ ಒಂದು ಲೈವ್ ಅಲ್ಲೇ ನಿಮಗೊಂದು ಮರನ ಕೆಡಿಸ್ತೀನಿ. ಈಗ ಇಲ್ಲಿ 2 ಶೃಂಗಾರ ನೋಡ್ತಾ ಇದ್ದೀರಿ. ಶೃಂಗಾರ ಏನಾಗ್ತದೆ ಅಂದ್ರೆ ಚಿಕ್ಕದಾಗಿ ಬರ್ತಾ ಇತ್ತು ಮೊದಲು, ಈಗ ತುಂಬಾ ಉದ್ದವಾಗಿ
ಅಗಲವಾಗಿ ಬರ್ತಾ ಇದೆ, ಮತ್ತು ಕ್ವಾಂಟಿಟಿ ಇದೆಯಲ್ಲ, ಎಷ್ಟು ಹೂವಿದೆ ಅಷ್ಟು ಹೂವು ಕೂಡ ಕಾಯಾಗೋಕ್ಕೆ ಪ್ರಯತ್ನ ಮಾಡಿದೆ. ಒಂದು 20% ಹಳ್ಳು ಇದು ಉದುರಿದ್ರು ಕೂಡ, ನೇಚರಲ್ ಉದುರಿದ್ರು ಕೂಡ ಇದ್ದ ಹೂಗಳೆಲ್ಲ ಕಾಯಿ ಕಟ್ಟಿ ಇಲ್ಲಿ ಇಳುವರಿ ಒಂದು ಸಿಂಗಾರದಲ್ಲಿ ಅಡಿಕೆಯ ಸಂಖ್ಯೆ ಜಾಸ್ತಿ ಆಗಿದೆ. ಅದೇ ನನಗೆ ಇಳುವರಿಗೆ ವ್ಯತ್ಯಾಸ ಕಾಣ್ತಾ ಇರೋದು. ನನ್ನ ತೋಟದಲ್ಲಿ ಶೃಂಗಾರಗಳ ಸಂಖ್ಯೆ ನನಗೆ 2 ಇತ್ತು, 2 1 3 ಇತ್ತು, ಬಟ್ ಚಿಕ್ಕದಾಗಿತ್ತು. ಈಗ ನಾನು ಈ ಔಷಧಿ ಹಾಕಿದ ಮೇಲೆ ಪವಿತ್ರ ವಿವಾ ಎಂಟರ್ಪ್ರೈಸಸ್ ನೆಲ್ಲಾಡಿ ಅಮಾನವ್ರು ಕೊಟ್ಟಂಥ ಔಷಧಿ, ಕಿಸಾನ್ ಗ್ರೋತು, ಕಿಸಾನ್ ಕಿಂಗು, ಕಿಸಾನ್ ಡೆವಲಪರ್ ಅಂತ 3 ಔಷಧಿ ಕೊಟ್ಟು ಹಾಕಿದ ಮೇಲೆ ಒಂದು ಶೃಂಗಾರದಲ್ಲಿ ಬರುವಂಥ ಹೂವೆಲ್ಲವೂ ಕೂಡ ಹಾಗೆ ಉಳಿಸ್ಕೊಂಡು ಸ್ವಲ್ಪ ಒಂದು 20% ಅದು ಹೋದರೂ ಕೂಡ, ನೇಚರಾಗಿ ಹೋದರೂ ಕೂಡ, ಇನ್ನು ಉಳಿದ 80% ಎಲ್ಲವೂ ಕೂಡ ಹೂವು ಕಾಯಾಗಿದೆ. ನೋಡಿ, ಇಲ್ಲಿ ಎಲ್ಲ ಕಾಯಿ ಬಿಡಿಸ್ತಾ ಇದ್ದೀನಿ ಈಗ, ತೂಕಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ. ಮತ್ತು ಅಗಲವಾಗಿದೆ, ಉದ್ದಾಗಿದೆ ಹೊಂಬಾಳೆ. ಅವಿದ್ರೆ ಏನಾಗುತ್ತೆ, ತುಂಬ ಇಳುವರಿಗೆ ಅನುಕೂಲ ಆಗುತ್ತೆ ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ನಮಗೆ ಬೇಕಾಗಿರೋದು ಅದು ಇಳುವರಿ. ಹಾಗಾಗಿ ಒಂದು ಮರದಲ್ಲಿ ಈ ಇಳುವರಿ ನೋಡಿದರೆ ಒಂದು 3 kg 4 kg ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಇದೆ. ನಂದು 8ರಿಂದ 10 ಇದ್ದದ್ದು ಈಗ ಹೆಚ್ಚು ಕಮ್ಮಿ 14-15 kg ಬರ್ತಾ ಇದೆ. ಸಾಕು, ಒಬ್ಬ ರೈತನಿಗೆ ಒಂದು ಮರ 15 kg ಇಳುವರಿ ಕೊಟ್ಟರೆ ಲಾಭದಾಯಕವಾಗಿ ಕೆಲಸ ಮಾಡ್ಬೋದು.